ಕೆಜಿಎಫ್ 2 ಶೂಟಿಂಗ್ ಪೂರ್ಣಗೊಂಡರೂ ಮನೆಗೆ ತೆರಳದ ರಾಕಿ ಬಾಯ್. ಅಂತೂ ಇಂತೂ ಕೆಜಿಎಫ್ 2 ಚಿತ್ರೀಕರಣ ಪೂರ್ಣಗೊಂಡಿದ್ದು ಚಿತ್ರತಂಡ ಹೈದರಾಬಾದ್ನಿಂದ ಮರಳಿದೆ. ಅಲ್ಲದೆ ಇದೇ ಜನವರಿ 8ರಂದು ಯಶ್ ಹುಟ್ಟುಹಬ್ಬವಾದ್ದರಿಂದ ಟೀಸರ್ ಬಿಡುಗಡೆಗೆ ಸಹ ಚಿತ್ರತಂಡ ತಯಾರಿ ನಡೆಸಿದೆ. ಇದರಿಂದ ಚಿತ್ರ ಪ್ರೇಮಿಗಳಿಗೆ ಡಬಲ್ ಖುಷಿಯಾಗಿದೆ. ಇದರ ಮಧ್ಯೆ ಇದೀಗ ಇನ್ನೊಂದು ವಿಚಾರ ಹೊರಬಿದ್ದಿದೆ. ಕೆಜಿಎಫ್ 2 ಶೂಟಿಂಗ್ ಪೂರ್ಣಗೊಂಡಿದ್ದು ಇನ್ನೇನು ಬಿಡುಗಡೆಯಾಗಲಿದೆ ಅಂತ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಅಲ್ಲದೆ ಜನವರಿ 8ರಂದು ರಾಕಿ ಬಾಯ್ ಹುಟ್ಟುಹಬ್ಬವಿದ್ದು ಚಿತ್ರತಂಡ ಟೀಸರ್ ಸಹ ಬಿಡುಗಡೆ ಮಾಡ್ತಾ ಇದೆ. ಹೀಗಾಗಿ ಅಭಿಮಾನಿಗಳು ಡಬಲ್ ಖುಷಿಯಲ್ಲಿದ್ದಾರೆ. ಇದೇ ವೇಳೆ ಯಶ್ ಕುರಿತು ಇನ್ನೊಂದು ಸುದ್ದಿ ಹೊರಬಿದ್ದಿದ್ದು, ಶೂಟಿಂಗ್ ಪೂರ್ಣಗೊಂಡ್ರೂ ಕೂಡ ರಾಕಿ ಬಾಯ್ ಮನೆಗೆ ಹೋಗಿಲ್ವಂತೆ. ಹೌದು, ಯಶ್ ಮನೆಗೆ ಹೋಗದೇ ಇರುವುದಕ್ಕೆ ಕಾರಣ ಕೊರೋನಾ. ಶೂಟಿಂಗ್ ಬಳಿಕ ಬೆಂಗಳೂರಿಗೆ ಮರಳಿರುವಂತಹ ರಾಕಿ ಬಾಯ್ ಮನೆಯಲ್ಲಿ ಚಿಕ್ಕ ಮಕ್ಕಳಿರುವ ಕಾರಣ ಮುನ್ನೆಚ್ಚರಿಕೆ ಕ್ರಮವಾಗಿ ಮನೆಗೆ ತೆರಳದೆ ಹೋಟೆಲ್ನಲ್ಲಿ ಐಸೋಲೇಟ್ ಆಗಿದ್ದಾರೆ. ಚಿಕ್ಕ ಮಕ್ಕಳು ಹಾಗೂ ಕುಟುಂಬದವರ ಸಂರಕ್ಷಣೆ ಸುರಕ್ಷತೆ ದೃಷ್ಟಿಯಿಂದ ಯಶ್ ಹೋಟೆಲ್ನಲ್ಲೇ ಉಳಿದುಕೊಂಡಿದ್ದಾರೆ. ಯಥರ್ವ್ಗೆ 1 ವರ್ಷ, ಐರಾಗೆ 2 ವರ್ಷ, ಇಬ್ಬರು ಸುರಕ್ಷಿತವಾಗಿರಬೇಕು. ಆದರೆ ಯಶ್ ಶೂಟಿಂಗ್ ಸಂದರ್ಭದಲ್ಲಿ ಹಲವು ಜನರ ಜೊತೆ ಸಂಪರ್ಕ ಹೊಂದಿರ್ತಾರೆ. ಹೀಗಾಗಿ ಕುಟುಂಬವನ್ನ ಸಂಕಷ್ಟಕ್ಕೆ ತಳ್ಳಬಾರದು ಎಂಬಂತ ಉದ್ದೇಶದಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಐಸೋಲೇಟ್ ಆಗಿದ್ದಾರಂತೆ. ಈ ಮಧ್ಯೆ ಯಶ್ ಮಂಗಳವಾರ ರಾತ್ರಿ ಕೆಜಿಎಫ್ ಛಾಯಾಗ್ರಾಹಕ ಭುವನ್ ಗೌಡ ಅವರ ಹುಟ್ಟುಹಬ್ಬ ಆಚರಣೆಯಲ್ಲಿ ತಮ್ಮ ಚಿತ್ರತಂಡದೊಂದಿಗೆ ಭಾಗವಹಿಸಿದ್ರು. ಅಲ್ಲದೆ ಶೂಟಿಂಗ್ ಪೂರ್ಣಗೊಂಡಿರೋದ್ರಿಂದ ಇನ್ನು ಡಬ್ಬಿಂಗ್, ಟೀಸರ್ ಹಾಗೂ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ಯಶ್ ತಮ್ಮನ್ನ ತೊಡಗಿಸಿಕೊಳ್ಳಲಿದ್ದಾರೆ. ಚಿತ್ರತಂಡ ಸಹ ಟೀಸರ್ ಬಿಡುಗಡೆ ಹಾಗೂ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ಸಖತ್ ಬ್ಯುಸಿ ಆಗಿದೆ. ಯಶ್ ಮಾತ್ರ ಮನೆಗೆ ತೆರಳದೆ ಐಸೋಲೇಟ್ ಆಗಿದ್ದಾರೆ. ಕೆಜಿಎಫ್ ಭರ್ಜರಿ ಸಕ್ಸಸ್ ಬಳಿಕ ಕೆಜಿಎಫ್ 2 ಚಿತ್ರಕ್ಕಾಗಿ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದು, ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ದಸರಾಗೆ ಚಿತ್ರ ಬಿಡುಗಡೆ ಆಗ್ತಾ ಇತ್ತು. ಆದರೆ ಕರೋನಾ ಕಾರಣದಿಂದಾಗಿ ಚಿತ್ರ ಬಿಡುಗಡೆ ಸಹ ತಡವಾಗಿದೆ. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ರಿಲೀಸ್ ಮಾಡೋದಕ್ಕೆ ಚಿತ್ರತಂಡ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಇದರ ಮಧ್ಯೆ ಜನವರಿ 8ರಂದು ಯಶ್ ಹುಟ್ಟುಹಬ್ಬಕ್ಕೆ ಟೀಸರ್ ಸಹ ಬಿಡುಗಡೆ ಆಗ್ತಾ ಇದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.